ಇದು ಧನ್ಕರ್ ಬೆಟ್ಟದ ತುದಿಯ ಮೇಲೆ ನಿರ್ಮಾಣವಾಗಿರುವ ಒಂದು ಹಳೆಯ ರಾಜಧಾನಿ. ಒಂದ್ಸಲ ನೀವಿಲ್ಲಿ ಬಂದ್ರೆ ಹಳೆಯ ಕಾಲದಲ್ಲಿ ಇದ್ದಂಗೆ ಅನುಭವ. ಇಲ್ಲಿ ಬಂದವರಿಗೆ ಭಯಪಡಿಸುವ ಇಲ್ಲಿನ ಕಟ್ಟಡಗಳು. ಇನ್ನೊಂದು ಕಡೆ ಇದೇ ಸ್ಪಿತಿ ಕಣಿವೆಯಲ್ಲಿರುವ 500 ವರ್ಷದ ಹಳೆಯ ಗ್ಯೂಮಮ್ಮಿ. ವಿಜ್ಞಾನಕ್ಕೂ ಮತ್ತು ನಂಬಿಕೆಗೆ ಸವಾಲು ಹಾಕಿ ನಿಂತಿದೆ ಈ ಗ್ಯೂಮಮ್ಮಿ. ಗುರುವೇ ನಮಸ್ಕಾರ, ಹೇಗಿದ್ರೆ ಎಲ್ಲರೂ ಆರಾಮಿದೆ ಅನ್ಕೊಳಕತ್ತೀನಿ. ಇವಾಗ ನಾನು ಹಿಮಾಚಲ ಪ್ರದೇಶದಲ್ಲಿರುವ ಸ್ಪಿತಿ ವೆಲ್ಲದಾಗಿದ್ದೀನಿ. ಈ ವೆಲ್ಲದೊಳಗೆ ಒಂದು ರಹಸ್ಯಮಯವಾದ ಹಳ್ಳಿ ಅದ. ಆ ಹಳ್ಳಿ ಒಳಗೆ 500 ಶತಮಾನದ ಮಮ್ಮಿ ಅದ. ಮಮ್ಮಿ ಅಂದಗಳೇ ನಮಗೆ ನೆನಪಾಗದೆ ಈಜಿಪ್ಟ್ನಲ್ಲಿರುವ ಮಮ್ಮಿಗಳು. ಇವಾಗ ನಾನು ನಿಮಗೆ ಭಾರತದಲ್ಲಿರುವ ಮಮ್ಮಿಯನ್ನು ತೋರಿಸ್ತೀನಿ, ಅದು ನೈಸರ್ಗಿಕ ಮಮ್ಮಿಯನ್ನು. ಈ ಊರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಇದೇ ರೋಡ್ ಹಿಡ್ಕೊಂಡು ಹೋಗ್ಬೇಕು. ಇಲ್ಲಿ ಯಾವುದೇ ಬಸ್ ಹೋಗಲ್ಲ. ಹಿಚ್ಚಾಕಿಂಗ ಇಲ್ಲಿಕಪ್ಪ ಅಂತಂದ್ರೆ ನಡ್ಕೋತೆ ಹೋಗ್ಬೇಕು ಆ ಊರಿಗೆ. ಜೂಲೆ ನಾನು ಹಿಂದ್ಗಡೆ ನೋಡ್ತಿರ್ಗ ಮೌಂಟೇನ. ಈ ಮೌಂಟೇನ್ ದಾಟದ ಸಾಕು ನಮಗೆ ಚೀನಾ ಏರಿಯಾ ಸಿಗ್ತದೆ. ಈ ಸದ್ದ ನನ್ನ ಫೋನ್ದಾಗ ಚೀನಾ ಟೈಮಿಂಗ್ ತೋರ್ಸಕತ್ತದ. ನಮಗಿಂತ 2.5 ತಾಸು ಮುಂದದವ್ರ ಟೈಮ. ಜೂಲೆ ಇದು ಗ್ಯೂ ಮಾನಸ್ಟ್ರಿ. ಗ್ಯೂ ಮಾನಸ್ಟ್ರಿ ಪಕ್ಕದಲ್ಲೇ ಮಮ್ಮಿ ಸ್ತೂಪ ಅದ ಈ ಬಿಲ್ಡಿಂಗ್ ಒಳಗೆ. ನಮ್ಮ ಭಾರತದಲ್ಲಿರುವ ನೈಸರ್ಗಿಕ ಮಮ್ಮಿ ಇದು. 600 ವರ್ಷದ ಹಳೆಯ ಮಮ್ಮಿ ಇದು. ಇವರು ಇದೇ ಊರಾಗೆ ವಾಸಿಸ್ತಿದ್ರು. ಇವರೊಬ್ಬರು ಮಾಂಕ್ ಆಗಿದ್ದರು. ಇವ್ರ ಹೆಸರು ಸಂಗ ತೆಂಜಿನ. ಇವರು ಸ್ವಯಂ ಮಮ್ಮೀಕರಣ ಆದವರು. ಇವರು ಅವರು ಬೆರಳ ಉಗುರುಗಳದಾವ. ಇನ್ನೂ ಕೂಡ ಹಲ್ಲು ಕಾಣ್ಬೋದು. ಮೇಲ್ಗಡೆ ಕೂದಲ ಕೂಡ ನೀವು ನೋಡ್ಬೋದು. ಯಾವುದೇ ರಾಸಾಯನಿಕಗಳನ್ನು ಯೂಸ್ ಮಾಡಲಾರ್ದೆ ಹಾಗೆ ಪ್ರಿಸರ್ವ್ ಮಾಡಿದ್ದು. ಯಾವುದೇ ರಾಸಾಯನಿಕವನ್ನು ಯೂಸ್ ಮಾಡಲಾರೆ ಈ ರೀತಿ ಪ್ರಿಸರ್ವ್ ಆಗಿ ಇಡೋದು ಸಾಧ್ಯನಾ? ಸಾಧ್ಯ ಅದ. ಅದು ನಮ್ಮ ಭಾರತದಲ್ಲಿ ಇಷ್ಟೇ ಮಾತ್ರ. 14ನೇ ಸೆಂಚುರಿ ಒಳಗೆ ಇದೇ ಗ್ಯೂ ವಿಲೇಜ್ದಾಗ ಒಬ್ಬರು ಮಾಂಕ್ ಇರ್ತಾರೆ. ಅವ್ರ ಹೆಸರು ಸಾಂಗ ತೆಂಜಿನ. ನೀವು ಒಳಗಡೆ ನೋಡ್ತಿರೀಗ ಮಮ್ಮಿ ಸ್ತೂಪ, ಅದು ಅವ್ರದ್ದೇ ಸಾಂಗ ತೆಂಜಿನ ಅವ್ರದ್ದು. ಅವರು ಒಬ್ಬ ಗುರುವಾಗಿ ಅವರಿಗೆ ಸ್ವಯಂ ಮಮ್ಮಿಫಿಕೇಷನ್ ಆಗಬೇಕಪ್ಪ ಅಂತ ಅನ್ನೋದೊಂದು ಆಸೆ ಇದ್ದಿರ್ತದೆ. ಅದ್ರ ಸಂಬಂಧ ಅವರು 3 ವರ್ಷಗಳ ಕಾಲ ಸತತವನ್ನು ಡಯಟ್ ಮಾಡ್ತಿರ್ತಾರೆ. ದವಸ ಧಾನ್ಯಗಳನ್ನು ತಿಂತಾರೆ. ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಆಹಾರವನ್ನು ತಿಂತಾರೆ. ಬರ್ಬರ್ತಾ ಕಡಿಮೆ ಆಹಾರವನ್ನು ತಿಂತಾರೆ. ಹಾಗೆ ಅವರು ವಿಷವನ್ನು ಕೂಡ ಸ್ವಲ್ಪ ಸೇವಿಸ್ತಾರೆ. ಅವ್ರಿಗೆ ಯಾವಾಗ ಇನ್ನು ನಾ ಸಾಯ್ತೀನಪ್ಪ ಅಂತ ಅನಿಸಿರ್ತದಾಗ ಆವಾಗ ಅವರು ಊರಾಗಿನ ಮಂದಿಗೆ ಹೇಳ್ತಾರೆ. ಊರಾಗಿನ ಮಂದಿ ಅವರನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿಗೆಸಿಂದ್ರೆ ಭೂಮಿ ಒಳಗೆ ಹೂತಿಡ್ತಾರೆ. ಆ ಪೆಟ್ಟಿಗೆ ಒಳಗೆ ಒಂದು ಗಂಟೆ ಕೂಡ ಇದ್ದಿರ್ತಾರೆ. ಅವರು ಜೀವಂತವಾಗಿ ಪೆಟ್ಟಿಗೆ ಒಳಗೆ ಇರ್ತಾರೆ. ಈಗ ಅವರು 2 ತಾಸಿಗೊಮ್ಮೆ ಗಂಟೆಯನ್ನು ಬಾರಿಸ್ತಾರೆ. ಯಾವಾಗ ಗಂಟೆ ಬಾರಿಸೋದು ಬಂದಾತದೀಗ ಆವಾಗ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡ್ದಂಗೆ. ಇದನ್ನು ಎದಕ್ಕೆ ಅವ್ರು ಮಾಡ್ತಿದ್ರಪ್ಪ ಅಂತಂದ್ರೆ ಈ ಊರಿನ ಒಳ್ಳೆಯದಕ್ಕಾಗಿ ಅವರು ಮಾಡ್ತಿದ್ರು. ಆವಾಗ ಊರಾಗಿನ ಜನ ಆ ಬಾಡಿಯನ್ನು ತೊಗೊಂಡು ಕೇಸಿಂದ್ರೆ ನೋಡ್ತಿದ್ರು, ಇದು ಮಮ್ಮಿಫಿಕೇಷನ್ ಆಗ್ಯದೋ ಇಲ್ಲಪ್ಪ ಅಂತಂದು. ಅದು ಆಗಿತ್ತಪ್ಪ ಅಂತಂದರೆ ಈ ರೀತಿ ಒಂದು ಮಣ್ಣಿನ ಕಟ್ಟಡಗಳನ್ನು ಕಟ್ಕೇಸಿಂದ್ರೆ ಅವರನ್ನು ಅಲ್ಲಿ ಒಳಗೆ ಹೋಗಿ ಇಡ್ತಿದ್ರು. ಒಟ್ಟಿನಲ್ಲಿ ಅವರು ಮಮ್ಮಿಫಿಕೇಷನ್ ಆಗಬೇಕಪ್ಪ ಅಂತಂದೆ ಅವರು ಡಯಟನ್ನು ಮಾಡ್ತಿದ್ರು. ಅದ್ರ ಸಂಬಂಧ ಇದು ನ್ಯಾಚುರಲ್ ಆಗಿ ಪ್ರಿಸರ್ವ್ ಆಗಿರ್ತದೆ ಅವರ ದೇಹ. ಈ ಮಮ್ಮಿ ಕೇವಲ ಇತಿಹಾಸವಲ್ಲ, ಇದೊಂದು ಶ್ರದ್ಧೆ, ಆತ್ಮನಿಯಂತ್ರಣ, ಹಿಮಾಲಯದ ಪ್ರಾಚೀನ ಕಥೆಯನ್ನು ಹೇಳ್ತದೆ ಈ ಮಮ್ಮಿ. ಯಾವಾಗ ಸಂಗತ್ಯಂಜಿನ ದೇಹವನ್ನು ತ್ಯಾಗ ಮಾಡ್ತಾರೆ ಅವರು ಕೂತಿದ್ದ ಪಶ್ಚಾರ ಇದೇ ರೀತಿ ಕೂತ್ಕೇಸಿಂದ್ರೆ ಅವರ ದೇಹವನ್ನು ತ್ಯಾಗ ಮಾಡಿದರು. 1975ಕ್ಕಿಂತ ಮೊದಲ ಈ ಮಮ್ಮಿ ಯಾರಿಗೂ ಗೊತ್ತಿದ್ದಿದ್ದಿಲ್ಲ. 1975 ಭೂಕಂಪ ಆಗ್ತದೆ. ಈ ಒಂದು ಗ್ಯೂ ವಿಲೇಜ್ದಾಗ ಭೂಕಂಪ ಆಗಿಂದ ಆರ್ಮಿದವರು ಇಲ್ಲಿ ಬಂದು ಕೇಸಿಂದ್ರೆ ಬಂಕರ್ವನ್ನು ನಿರ್ಮಾಣ ಮಾಡುವಾಗ ಅವರಿಗೆ ಈ ಮಮ್ಮಿ ಸಿಗ್ತದೆ. ಸಿಕ್ಕಿಂದ ಊರಾಗಿನ ಜನ ಮತ್ತು ಇಲ್ಲಿರುವ ಗೌರ್ಮೆಂಟಿಗೆ ಹೇಳಿ ಕೇಸಿಂದ್ರೆ ಈ ಮಮ್ಮಿಯನ್ನು ಎಕ್ಸಿಬಿಷನ್ಗೆ ಇಡ್ತಾರೆ. ನಾನು ಇವಾಗ ಗ್ಯೂಮಮ್ಮಿ ಸ್ತೂಪ ನೋಡ್ಕೇಸಿಂದ್ರೆ ಒಂದು ಸ್ಪಿತಿ ಏರಿಯಾದಾಗ ಬಂದೀನಿ. ಇಲ್ಲಿದಿಂದ ಧನ್ಕರ್ ಮಾನಸ್ಟ್ರಿ ಕಾಣ್ತದೆ. ಅಲ್ಲಿ ಅದು ನೋಡ್ರಿ, ಅದು ಧನ್ಕರ್ ಮಾನಸ್ಟ್ರಿ. ಇವಾಗ ಕ್ಯಾಂಪ್ ಇಲ್ಲೇ ಹಾಕೀನಿ. ಇನ್ನೀಗ ಗಾಳಿ ಭಾಳ ಬೀಸಿತ್ತು. ಅಲ್ಲಿ ಹಾಕಿದ್ದೇನೆ ಕ್ಯಾಂಪ, ಹಾರ್ಕೊಂಡು ಹೋಗಿತ್ತು. ಇಲ್ಲಿ ತಂದು ಹಾಕಿದೆ ಹೊಳ್ಳಿ. ಇಲ್ಲಿ ಹಾರ್ಲಕ್ಕತ್ತದ. ಒಂದು 8 ಕಲ್ಲು ಹಾಕೀನಿ. ಪೂರಾ ಸುಂಟ್ರ ಗಾಳಿ ಬೀಸ್ದಂಗೆ ಬೀಸಿತ್ತು. ಇಲ್ಲೇನದೀಗ ಮುದ್ದಾದ ಕುರಿಗಳದವ, ಸ್ಪಿತಿಯ ಕುರಿಗಳು. ಹಲೋ, ನಾನು ನೋಡಿ ಹೊಂಟ ಇದು ಬತ್ತು ನೋಡಿ ನನ್ನ ಮುಂದೆ.
ಜೂಲೆ ಒಂದು ಊರು ಇದ್ದಿರ್ತದ, ಒಂದು ಊರೊಳಗೆ ಅವ್ರ ಮನೆ ಒಳಗೆ ಈ ರೀತಿ ಎಲ್ಲ ಕುರಿಗಳು ಇದ್ದಿರ್ತಾಗ ಅವರೆಲ್ಲ ಸೇರಿ ಒಬ್ಬನಿಗೆ ನೇಮಕ ಮಾಡ್ತಾರೆ. ಅದೇ ಅಂಕಲ್ ಇವ್ರೇನದಾಗ ಇವ್ಕೂರ್ನ ಸಾಕೋತ ದಿನವನ್ನು ಕಳೀತಾರೆ. ಅರೆ ಹುಯ್. ಇವಾಗ ನಾನು ರೆಸ್ಟ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಸಿಗಮತ್ತ ಅದ್ಭುತವಾದ ದನಕರ ಮಾನೆಸ್ಟ್ರಿ ಜೊತೆಗೆ ಬೆಳಗ್ಗೆ ಸಿಗಮತ್ತ ಮತ್ತೆ ಬಾಯ್ ಹೇಳ್ತೀನಿ. ಎಲ್ಲರಿಗೂ ದನಕರದಿಂದ ಸ್ವಾಗತ. ದನಕರ ಸ್ಪಿತಿ ವಲಯದು ರಾಜಧಾನಿ ಆಗಿತ್ತು. 1000 ವರ್ಷಗಳಿಂದ ನೋನೋಸ್ ರಾಜ್ಯ ಮನೆ ತಂದವರು ಈ ದನಕರನ್ನು ಆಳ್ತಿದ್ರು. ಈ ದನಕರ ಒಳಗೆ ನೀವು ಪ್ರತಿಯೊಂದು ಬಿಲ್ಡಿಂಗ್ ನೋಡಿದ್ರಪ್ಪ ಅಂತಂದ್ರೆ ಬೆಟ್ಟದ ತುದಿಯ ಮೇಲೆ ಕಟ್ಟ್ಯಾರ. ಅದ್ರ ಸಂಬಂಧ ಈ ದನಕರ ಫೇಮಸ್ಸ. ನಾನು ಹಿಂದ್ಗಡೆ ನೋಡ್ತಿರ್ಗ ಅದು ದನಕರದು ವಿಲೇಜ. ಇವಾಗ ನಾನು ಇರ್ತೀನಿ ದನಕರ ಮೊನೆಸ್ಟ್ರಿ ಮ್ಯಾಗ. ಇವು ಎರಡು ಏನದವಾಗ ಬೆಟ್ಟದ ತುದಿಯ ಮೇಲೆ ನಿರ್ಮಾಣ ಆಗ್ಯಾವ. ವಿಲೇಜ ಸುತ್ತಮುತ್ತ ನೀವು ಏನು ನೋಡ್ತಿರ್ಗ ಇವೆಲ್ಲ ಮೌಂಟೇನ್ಗಳು. ಇದು ಸೆಮಿ ರಾಕ್ ಮೌಂಟೇನ, ಅರ್ಧ ಕಲ್ಲ ಮತ್ತು ಮಣ್ಣಿನಿಂದ ಮಿಶ್ರಿತ ಆದ ಮೌಂಟೇನ್ ಇದು. ದನಕರೂರ ಸಮುದ್ರದಿಂದ 13,000 ಫೀಟ್ ಎತ್ತರದಾಗದ. ಆಕ್ಸಿಜನ್ ಲೆವೆಲ್ ಕೂಡ ಕಡಿಮೆ ಆಗ್ತದ. ದನಕರ್ನ 2 ಅಕ್ಷರವನ್ನಾಗಿ ಹೊಡ್ರಿ ನೀವು. ದನ್ ಅಂದ್ರೆ ಕ್ಲಿಪ್, ಕರ್ ಅಂದ್ರೆ ಪಾರ್ಟ. ಅಂದ್ರೆ ಕ್ಲಿಪ್ ಮೇಗಿರುವ ಪಾರ್ಟಿಗೆ ದನಕರ್ ಅಂತಾರೆ. ಈ ದನಕರ್ ಊರೊಳಗೆ ಹೈಯೆಸ್ಟ್ ಪಾಯಿಂಟ್ದಾಗಿರುವ ಮನೆ ನೋಡ್ರಿ, ಅದು ಬೆಟ್ಟದ ತುದಿಯ ಮೇಲೆ ನಿರ್ಮಾಣ ಆಗ್ಯದ. ಇವರೊಳಗಿರುವ ಮನೆಗಳು ಕಲ್ಲ ಮಣ್ಣ ಕಟ್ಟಿಗೆಯಿಂದ ನಿರ್ಮಾಣವಾಗಿದ್ದು. ಈ ಬೆಟ್ಟದ ಮ್ಯಾಗ ಎಲ್ಲೆಲ್ಲಿ ಜಾಗ ಸಿಗ್ತದೀಗ ಅಲ್ಲೆಲ್ಲ ಮನೆಗಳು ಕಟ್ಕೋತ ಹೋಗ್ಯಾರ. ತುದಿ ಅನ್ನೋದು ನೋಡಿಲ್ಲ ಅವರು, ಅದ್ರ ಮ್ಯಾಗ ಮನೆ ಕಟ್ಟ್ಯಾರ. ಬರುವೆ ಇದು ಮನೆ. ಇದೇನದಾಗ ಮನೆಯಿಂದ ಆಕಳುಗಳಿಗೆ ಜಾಗ ಮಾಡ್ಯಾರ. ಮನೆ ಪೂರ ತುದಿ ಮ್ಯಾಗ ಅದು ನೋಡ್ರಿ. ಈ ಊರದಾಗೇನು ತಿರುಗಾಡಕತ್ತೀನಿ ಈಗ, ನನಗೆ ಆಗಿನ ಕಾಲದಾಗೆ ತಿರುಗಾಡಕತ್ತೀನಪ್ಪ ಅಂತ ಅನ್ನೋದೊಂದು ಫೀಲಿಂಗ್ ಬರ್ಲಕತ್ತದ. ಭಾಳ ತಣ್ಣಗದವಪ್ಪ. ನೀರೇನದವಾಗ ಪೂರ ಗ್ಲೇಷಿಯರ್ದಿಂದ ಬರ್ಲಕತ್ತಾವ ಇವು. ವಿಂಟರ್ ಟೈಮ್ದಾಗ ದನಕರ ಪೂರ ಬಂದಾಗಿರ್ತದೆ. ಹೆವಿ ಸ್ನೋಫಾಲ್ ಬಿದ್ದಿರ್ತದೆ. ದನಕರ್ ಸುತ್ತಮುತ್ತ ನೀವು ಹಿಮಾಲಯ ಪರ್ವತಗಳನ್ನು ನೋಡ್ಬೋದು. ಹಿಮಾಲಯ ಪರ್ವತಗಳ ನಡಬರ್ಕಿದ್ದಕ್ಕೆ ಸ್ಪಿತಿ ಅಂತಾರೆ. ಆಗಿನ ಕಾಲದಲ್ಲಿ ದನಕರ್ ಸುತ್ತಮುತ್ತ ಫೋರ್ಟ್ ಇತ್ತು, ಅದಕ್ಕೆ ಇದಕ್ಕೆ ದನಕರ್ ಅಂತಿದ್ರು. ರಾಜ್ಯ ಮನೆ ತಂದವರು ಮನೆ ಇರ್ತಿತ್ತು ಇಲ್ಲಿ ಸೆಂಟ್ರದಾಗ. ಸುತ್ತಮುತ್ತ ಕೋಟೆ ಇತ್ತು. ಇವಾಗ ಕೋಟೆ ಇಲ್ಲ, ಅದು ಬೀಳ್ಕೋತ ಬಂದದ. ಜಗತ್ತಿನೊಳಗೆ ಒಂದು 100 ಪ್ಲೇಸ್ಗಳದಾವ ಹಾಳಾಗವು. ಆ ಒಂದು 100 ಪ್ಲೇಸ್ದಾಗ ಈ ದನಕರ್ ಪ್ಲೇಸ್ ಕೂಡ ಒಂದು. ಇದೇ ಏರಿಯಾದಾಗ ಸ್ಪಿತಿ ಮತ್ತು ಪಿನ್ ರಿವರ್ ಕೂಡ ಸಂಗಮ ಆತವ. ಇದು ಸ್ಪಿತಿ ರಿವರ, ಅದು ಪಿನ್ ರಿವರ, ಎರಡೂ ಸೇರಿ ಇಲ್ಲಿ ಸಂಗಮ ಆತವ. ದನಕರ್ದಲ್ಲಿರುವ ಅತ್ಯದ್ಭುತ ಸುಂದರವಾದ ದನಕರ್ ಪೋರ್ಟ್ ಒಳಗೆ ಎಂಟ್ರಿ ಕೊಟ್ಟಿವಿ ನಾವು ಇವಾಗ. ದನಕರ್ ಮೊನೆಸ್ಟ್ರಿ ಒಳಗೆ ಟೋಟಲ್ಲ 6 ಫ್ಲೋರ್ ಅದಾವ. ಇವಾಗ ನಾವು ಫಸ್ಟ್ನೇ 3 ಫ್ಲೋರಿಗೆ ಎಂಟ್ರಿ ಕೊಡಕತ್ತೀವಿ. ಫಸ್ಟ್ನೇ ಫ್ಲೋರ್ದೊಳಗೆ ಎಂಟ್ರಿ ಕೊಡಷ್ಟಾಗೇ ನಮ್ಗೆ ಬುದ್ಧ ಗುರುವಿನ ಮೂರ್ತಿ ಕಾಣ್ತದೆ. ಅದೇ ರೂಮ್ ಒಳಗೆ ಸುತ್ತಮುತ್ತ ಒಂದಿಷ್ಟು ಚಿತ್ರಗಳನ್ನು ಬಿಡಿಸಿರ್ತಾರೆ ಅರಬಿ ಮ್ಯಾಗ. ಎರಡನೇ ಅಂತಸ್ತಿಗೆ ಎಂಟ್ರಿ ಕೊಟ್ಟಗಳೇ ನಮಗೊಂದು ಸ್ತೂಪ ರೂಮ್ ಕಾಣ್ತದೆ. ಈ ಸ್ತೂಪ ರೂಮ್ದಾಗ ಒಂದಿಷ್ಟು ಸ್ತೂಪ ಕೂಡ ಅದಾವ ಮತ್ತು ಇಲ್ಲಿ ಭಿತ್ತಿ ಚಿತ್ರಗಳು ಕೂಡ ಅದಾವ. ಆಗಿನ ಕಾಲದಲ್ಲಿ ಬಿಡಿಸಿದ ಚಿತ್ರಗಳು ಇವು. ಮೂರನೇ ಅಂತಸ್ತಿಗೆ ಬಂದೇವಪ್ಪ ಅಂತಂದ್ರೆ ಅಲ್ಲಿ ಪ್ರೇಯರ್ ಹಾಲ, ಕೇವ್ಸ, ದಲೈ ಲಾಮ ಅವರ ರೂಮ್ ಇದ್ದಿರ್ತಾವ. ಆ ಪ್ರೇಯರ್ ಹಾಲ್ ಒಳಗೆ ನಾವು ಎಂಟ್ರಿ ಕೊಡೋಂಗಿಲ್ಲ, ನಾವಿಲ್ಲಿ ಹೊರಗಡೆನೇ ವಿಡಿಯೋ ಮಾಡ್ಬೋದು. ಪ್ರೇಯರ್ ಹಾಲ್ದಾಗ 24 ತಾಸು ಯಾವಾಗಲೂ ಪ್ರಾರ್ಥನೆಯಲ್ಲಿ ನಡೀತಿರ್ತದೆ. ದನಕರ್ ಮೊನೆಸ್ಟ್ರಿದು ಲಾಸ್ಟ್ ಫ್ಲೋರ್ ಇವು. ಇಲ್ಲಿ 3 ಫ್ಲೋರ್ ಅದಾವ. 2 ಫ್ಲೋರ್ ಒಳಗೆ ಯಾವುದೇ ಕೆಲಸ ನಡೆಯಲ್ಲ, ಅಲ್ಲಿ ಯಾರೂ ಕೂಡ ಹೋಗಲ್ಲ. ಮೇಲ್ಗಡೆ 3ನೇ ಫ್ಲೋರ್ದಿಂದ ವ್ಯೂ ಪಾಯಿಂಟ್ ಕಾಣ್ತದೆ.
ಈ 3 ಫ್ಲೋರಿಗೆ ಬರಬೇಕಪ್ಪ ಅಂತಂದ್ರೆ ನಾವು ತಳಗಿಂದ ಹೈಸ್ ಕೇಸಿಂಗ್ ಬರಬೇಕು. ಅಲ್ಲಿದ್ದು ಒಳಗಿಂದ ಒಳಗೆ ಕನೆಕ್ಟ್ ಇಲ್ಲ. ದನಕರ ಮನುಷ್ಯದು ಲಾಸ್ಟ್ ಫ್ಲೋರ. ಇಲ್ಲಿ ದಿಂದ ನಿಮಗೆ ವ್ಯೂವ ಪೂರ ದನಕರ ವಿಲೇಜ್ ಕಾಣ್ತದೆ. ದನಕರದಾಗ ಫಸ್ಟಿಗೆ ನೋನೋಸ್ ರಾಜ್ಯ ಮನೆತನದವರು ಆಳ್ತಿದ್ರು. ಇದು ಒಂದು ಸಿಲ್ಕ್ ರೂಟ್ ಒಳಗೆ ಬರುವ ಲೊಕೇಶನ. ಇಲ್ಲಿದಿಂದ ಯಾರೇ ಪಶ್ಚಿಮ ತಿಬ್ಬೆದಿಂದ ಅಫ್ಘಾನಿಸ್ತಾನಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಈ ಊರೊಳಗೆ ಹೈಸೆ ಹೋಗ್ಬೇಕಾಗ ಅದ್ರ ಸಂಬಂಧ ಅವರು ಈ ರಾಜರಿಗೆ ಕಪ್ಪು ಕಾಣಿಕೆಯನ್ನು ಕೊಡ್ತಿದ್ರು. ಹಾಗೆ ವ್ಯಾಪಾರ ಕೂಡ ಅವರು ಇಲ್ಲಿ ಬಂದು ಕೇಸಿದ್ರೆ ಮಾಡ್ತಿದ್ರು. ಇಲ್ಲಿರುವ ಜನ ಇವರು ಆಕಳದ ಚರ್ಮ ಮತ್ತು ಆ ಉಣ್ಣೆಯನ್ನು ಹಾಲನ್ನು ಕೊಡ್ತಿದ್ರು. ಅವರು ಏನಾದಾಗ ಮುತ್ತು ರತ್ನ ಉಪ್ಪನ್ನು ಕೊಡ್ತಿದ್ರು. ಈ ರೀತಿಯಾಗಿ ಬಾರ್ಟರ್ ಸಿಸ್ಟಮ ನಡೀತಿತ್ತು ಈ ಒಂದು ರಾಜ್ಯನ ಆಡಳಿತದಲ್ಲಿ. ಸ್ಪಿತಿಯ ಹಳೆಯ ರಾಜಧಾನಿ ದನ್ಕರ್ಗ ಟಾಟಾ ಹೇಳುತ್ತಾ ಹೊಸದ ರಾಜಧಾನಿ ಕಾಜಾಕ ಎಂಟ್ರಿ ಕೊಡೋಣತ್ತ. ವೆಲ್ಕಮ್ ಟು ಸ್ಪಿತಿಯ ಕ್ಯಾಪಿಟಲ್ ಸಿಟಿ ಕಾಜಾ. ಅಲ್ಲಿ ನದಿ ಅದ. ನದಿ ಆಚೆ ಕಡೆ ಇದ್ದಿದ್ದು ಓಲ್ಡ್ ಕಾಜಾ, ಇದೇನದೀಗ ಇದು ನ್ಯೂ ಕಾಜಾ. ಇದು ವರ್ಲ್ಡ್ ಒಳಗೆ ಹೈಯೆಸ್ಟ್ ಪೆಟ್ರೋಲ್ ಪಂಪ. ಒಂದು ಸಲ ಯೋಚನೆ ಮಾಡಿ ನೀವು, ಇಲ್ಲೆಲ್ಲರೂ ಬಂದವರು ವರ್ಲ್ಡ್ದಲ್ಲಿರುವ ಹೈಯೆಸ್ಟ್ ಪೆಟ್ರೋಲ್ ಪಂಪ್ದಾಗ ಪೆಟ್ರೋಲ್ ಹಾಕೊಳಕತ್ತಾರ. ಕಾಜಾದಲ್ಲಿರುವ ಕಾಜಾ ಮಾರ್ಕೆಟ. ಮಾರ್ಕೆಟ ಸಣ್ಣದದ, ಬಟ್ ಬೇಕಾಗಿರೋ ಸಾಮಾನೆಲ್ಲ ಸಿಗ್ತಾವೆ ಈ ಜಾಗದಾಗ. ಚಳಿಗಾಲದಾಗ ಈ ಕಾಜಾ 6 ತಿಂಗಳ ಬಂದಿದ್ದಿರ್ತದೆ. ಯಾವುದೇ ಸಿಟಿಯಿಂದ ಈ ಕಾಜಕ್ಕೆ ರೋಡ್ ಕನೆಕ್ಷನ್ ಇರಲ್ಲ. ಮತ್ತು ಕಾಜಾದ ಸುತ್ತಮುತ್ತ ವಿಲೇಜ್ಗಳು ಇದ್ದಿರ್ತವೆ ಗೊತ್ತೇನು, ಆ ವಿಲೇಜ್ಗೂ ಕೂಡ ರೋಡ್ ಕನೆಕ್ಷನ್ ಇರಲ್ಲ. ಹೆವಿ ಸ್ನೋಫಾಲ ಬಿದ್ದಿರ್ತದೆ. ಸ್ಪಿತಿ ವಲಯದಾಗ ಒಂದೇ ಒಂದು ಟೌನ ಇದೇ ಕಾಜಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಏನಿಸ್ತದೆ ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ. ಮತ್ತೆ ಸಿಗುಮತ್ತ ನೆಕ್ಸ್ಟ್ ವಿಡಿಯೋದಾಗ ಅದ್ಭುತವಾದ ಜರ್ನಿ ಜೊತೆಗೆ. ನಮಸ್ಕಾರ, ಬಾಯ್.